ಲೋಕಾಯುಕ್ತ ದಾಳಿಯ ವೇಳೆ ಅಧಿಕಾರಿ ಕಣ್ಣೀರನ್ನ ಹಾಕಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ವೇಳೆ ಅಧಿಕಾರಿ ಕಣ್ಣೀರು. ಸಾರಿಗೆ ಇಲಾಖೆಯ ಜಂಟಿ ನಿರ್ದೇಶಕಿ ಶೋಭಾ ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಅವರು ಕಣ್ಣೀರನ್ನ ಹಾಕಿದ್ದಾರೆ. ತನ್ನ ನೋವನ್ನ ಅಧಿಕಾರಿಗಳ ಮುಂದೆ ಶೋಭಾ ಹೇಳಿಕೊಂಡಿದ್ದಾರೆ. 2 ತಿಂಗಳ ಹಿಂದೆಯಷ್ಟೇ ತಮ್ಮ 20 ವರ್ಷದ ಮಗಳನ್ನ ಕಳ್ಕೊಂಡಿದ್ರು. ಗಂಡ ಕೂಡ ಮೃತಪಟ್ಟಿದ್ದಾರೆ. ಒಂಟಿಯಾಗಿ ವಾಸವಿದ್ರು. ಜಂಟಿ ನಿರ್ದೇಶಕಿ ಶೋಭಾ ಸೆಲ್ಫಿಯನ್ನ ತೆಗೆದುಕೊಳ್ಳುವಾಗ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ರು ಮಗಳ ಸಾವಿನ ದುಃಖದಲ್ಲಿದ್ದಂತಹ ಅಧಿಕಾರಿ ಶೋಭಾ ಅವರಿಗೆ ಲೋಕಾಯುಕ್ತ ದಾಳಿ ಇದೆಯಲ್ಲ, ಇದು ಮತ್ತಷ್ಟು ಆಘಾತವನ್ನ ನೀಡಿದೆ. ಮಾನಸಿಕವಾಗಿ ಅವರನ್ನ ಹಿಂಸಿಸ್ತಾ ಇದೆ ಅನ್ನೋದು ಅವರ ನೋವಿನ ನುಡಿ. ಹಾಗಾಗಿ ಅಧಿಕಾರಿಗಳ ಮುಂದೆ ತಮ್ಮ ಜೀವನದಲ್ಲಿ ಆದಂತಹ ದುರಂತದ ಬಗ್ಗೆ, ಅದರಲ್ಲೂ ಮಗಳನ್ನ ಕಳ್ಕೊಂಡಂತಹ ನೋವಿನ ಬಗ್ಗೆ ಶೋಭಾ ಅವರು ಮಾತನಾಡ್ತಾ ಕಣ್ಣೀರನ್ನ ಇಟ್ಟಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿ ಒಂದಷ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ರು. ದಾಖಲೆಗಳ ಪರಿಶೀಲನೆ ನಡೀತಾ ಇತ್ತು. ಏಕಾಏಕಿ ದಾಳಿ ಆಗೋದಿಲ್ಲ. ಒಂದಷ್ಟು ದೂರುಗಳು ಬಂದಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿರ್ತಾರೆ. ಹಾಗಾಗಿನೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದಾಗ ಜಂಟಿ ನಿರ್ದೇಶಕಿ ಶೋಭಾ ಅವರು ಭಾವುಕರಾಗಿದ್ದಾರೆ.